ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೋಮವಾರ ಬೆಳಗಿನ ಕೆಲಸಗಳೆಲ್ಲ ಆಗಿದೆ. ಇವಾಗ 1:30 ಆಗಿದೆ. ನಾವೀಗ ಶ್ರೇಯಸ್ ಸ್ಕೂಲ್ಗೆ ಹೋಗಬೇಕಿತ್ತು. ಒಂದು ಯೂನಿಫಾರ್ಮ್ ಬ್ಯಾಲೆನ್ಸ್ ಇತ್ತು, ಕೊಡ್ತೀನಿ ಅಂತ ಹೇಳಿದರು. ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಕೂಡ 1:30ಗೆ ಬಂದರು. ನಾವು ಅವ್ರು ಬರೋದ್ರೊಳಗಡೆ ರೆಡಿಯಾಗಿದ್ವಿ. ಅದಕ್ಕೆ ಇವಾಗ ಬಂದ ತಕ್ಷಣ ಹೋಗ್ತಾ ಇದ್ದೀವಿ. 4 ಜನನೂ ಹೋಗ್ತಾ ಇದ್ದೀವಿ. ಶ್ರೇಯ್ ಕೂಡ ಮುಂದೆನೇ ಕೂತಿದ್ದಾನೆ. ಯೂನಿಫಾರ್ಮ್ ಅವನಿಗೆ ಅಲ್ವಾ, ಅವನಿಗೆ ಫಿಟ್ಟಿಂಗ್ ನೋಡಿಕೊಂಡು ತಗೊಬರ್ಬೇಕಲ್ವಾ, ಮುಂದೆ ಕೂತಿದ್ದಾನೆ. ಚರಿ ಊಟ ಮಾಡಿದ್ಲು, ಸ್ವಲ್ಪ ನಿದ್ರೆ ಬರೋ ಹಂಗಾಗಿದೆ, ಕಣ್ಣೆಲ್ಲ ಸಣ್ಣಕ್ಕಾಗಿದೆ. ಹೋಗಿ ಬಂದುಬಿಡೋಣ ಅಂತೇಳಿ ಆಮೇಲೆ ಮಲಗಿಸಿದ್ರಾಯ್ತು ಅಂತೇಳಿ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸ್ವಲ್ಪ ಮೋಡದ ವಾತಾವರಣ ಇತ್ತು. ಇವಾಗ ಫುಲ್ ಬಿಸಿಲು ಬಂದಿದೆ, ತುಂಬ ಸೆಕೆ ಸ್ಟಾರ್ಟ್ ಆಯಿತು. ಶ್ರೇಯು ಸ್ಕೂಲು ನಮ್ಮ ಮನೆಯಿಂದ 2.5 ಕಿಲೋಮೀಟ್ರ್ ಏನೋ ಆಗುತ್ತೆ. 2.5 ಮತ್ತು 2.5 ಅಪ್ ಆ್ಯಂಡ್ ಡೌನ್ 5 ಕಿಲೋಮೀಟರ್ಸ್ ಆಗುತ್ತೆ. ಅದಕ್ಕೆ ಅವನ್ನ ಕರ್ಕೊಂಡೋಗಿ ಬಿಡೋದು ಕರ್ಕೊಂಬರೋದು ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಯಾಕಂದರೆ ಸ್ಕೂಲ್ ವ್ಯಾನ್ಗೆ ಹಾಕೋಣ ಅಂತೇಳಿ ಸ್ಕೂಲ್ ವ್ಯಾನ್ಗೆ ಹಾಕಿದ್ದೀವಿ. ಯಾಕಂದರೆ ಅಲ್ಲಿವರೆಗೆ ಹೋಗಿ ಕರ್ಕೊಂಬರೋದು ಅಂದರೆ ನನಗೂ ಕೂಡ ಕಷ್ಟ ಆಗುತ್ತೆ. ಚರಿ ಇದ್ದಾಳಲ್ಲ, ಅದಕ್ಕೆ ವ್ಯಾನ್ಗೆ ಹಾಕಿದ್ದೀವಿ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದರು. ನಮ್ಮ ಮನೆಯವ್ರ ಡ್ಯೂಟಿ ಮುಗಿಯೋದು 3 ಗಂಟೆಗೆ. ಆದರೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ಬೇಗನೆ ಬಂದರು. ಸ್ಕೂಲ್ ಹತ್ರ ಬರ್ತಾ ಇದ್ದೀವಿ ಇವಾಗ. ಇದೇ ಶ್ರೇಯುದ ಸ್ಕೂಲ್ ಕೂಡ ಚೆನ್ನಾಗಿದೆ, ತುಂಬ ದೊಡ್ಡದಾಗಿ ಕೂಡ ಇದೆ, ಹಾಗೆ ಸ್ಟ್ರೆಂತ್ ಕೂಡ ಇದೆ. ಎಜುಕೇಷನ್ನು ಚೆನ್ನಾಗಿದೆ ಅಂತ ಹೇಳಿದರು ಇಲ್ಲಿ ನಮ್ಮ ಪರಿಚಯದವರೆಲ್ಲ. ಅದಕ್ಕೆ ಈ ಸ್ಕೂಲ್ಗೆ ಹಾಕಿದ್ದೀವಿ. ನೋಡೋಣ ಹೇಗಾಗುತ್ತೆ ಮುಂದೆ ಅಂತ. ಯೂನಿಫಾರ್ಮ್ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಹಾಗೆ ಊಟ ಮಾಡಿ ನಮ್ಮ ತಂಗಿ ನಮ್ಮ ಮನೆಗೆ ಬಂದಿದ್ಲು. ಅವಳು ಬರ್ತೀನಿ ಅಂತ ಹೇಳಿದ್ಲು ಡಿಮಾರ್ಟ್ಗೆ. ಹಾಗೆ ಎಲ್ಲರ ಜೊತೆಗೆ ಡಿಮಾರ್ಟ್ಗೆ ಹೋಗಿ ಬರೋಣ, ಸ್ವಲ್ಪ ಖರೀದಿ ಇದೆ ಅಂತೇಳಿ ಹೋಗಿದ್ವಿ. ತುಂಬ ಜಾಸ್ತಿ ಏನಿಲ್ಲ, ಅವಳು ಇನ್ನೇನೋ ತಗೋಬೇಕಿತ್ತಂತೆ, ಅದಕ್ಕೆ ಹೋಗೋಣ ಅಂತಂದ್ಲು. ಸರಿ ಇವತ್ತೇ ಹೋಗಿ ಬಂದುಬಿಡೋಣ, ಹೇಗಿದ್ರು ರೆಡಿಯಾಗಿದ್ದೀವಲ್ಲ ಅಂತೇಳಿ ಹೋಗ್ತಾ ಇದ್ದೀವಿ. ಮನೆಗೆ ಬಂದು ಊಟ ಮಾಡಿ ಹೊರಡೋ ತನಕ 3:30 ಆಗೋಯ್ತು. ಚರಿ ಮಲ್ಕೊಂಡಿದ್ಲು ನಾವು ಬರೋವಾಗ, ಹಾಗೆ ಮಲಗಿಸಿದ್ದೆ. ಅವಳು ಎದ್ದೇಳೋದೇ ಟೈಮ್ ಆಯಿತು. ಅದಕ್ಕೆ 3:30ಗೆಲ್ಲ ಹೊರಟ್ವಿ. ನಾವಿಲ್ಲಿ ಹೋಗ್ತಾ ಇರೋದು ಎಲೆಕ್ಟ್ರಾನ್ ಸಿಟಿ ಡಿಮಾರ್ಟು. ನಮಗೆ ಅದೇ ನಿಯರ್ ಆಗುತ್ತೆ, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತೀವಿ ನಾವು ಡಿಮಾರ್ಟಿಗೆ ಹೋಗೋದಿದ್ರೆ ಯಾವಾಗ್ಲೂ. ನಾನಿಲ್ಲಿ ಶ್ರೇಯುಗೆ ಶೂಸನ್ನು ನೋಡ್ತಾ ಇದ್ದೀನಿ. ಅವನಿಗೆ ಬ್ಲ್ಯಾಕ್ ಶೂಸು ಮತ್ತು ವೈಟ್ ಶೂಸ್ ಬೇಕಾಗಿತ್ತು. ಬ್ಲ್ಯಾಕ್ ಶೂಸ್ ಚೆನ್ನಾಗಿದೆ, ಇದೇ ತಗೊಳ್ಳೋಣ ಅಂತೇಳಿ ಚೆಕ್ ಮಾಡ್ತಾ ಇದ್ದೀನಿ. ಸೈಜೆಲ್ಲ ಕರೆಕ್ಟ್ ಆಯಿತು. ಅದಕ್ಕೆ ಇದನ್ನೇ ಇಲ್ಲೇ ಬೈ ಮಾಡೋಣ ಅಂತೇಳಿ 599 ರುಪೀಸ್ದು ಚಾಯ್ಸ್ ಮಾಡ್ತಾ ಇದ್ದೀವಿ, ಯಾವ ಸೈಜ್ ಸರಿಯಾಗುತ್ತೆ ಏನು ಅಂತೇಳಿ. ಹಾಗೆ ವೈಟ್ ಶೂನು ತೊಗೊಳ್ಳೋಣ ಅಂತೇಳಿ ತುಂಬ ಕಡೆ ಚೆಕ್ ಮಾಡಿದ್ವಿ. ವೈಟ್ ಶೂ ಇವನ್ ಸೈಜ್ ಇರಲಿಲ್ಲ. ಹಾಗೆ ನೋಡ್ಕೊಂಬಂದ್ವಿ. ಮತ್ತು ಹೊರಗಡೆ ಎಲ್ಲಾದರೂ ತೊಗೊಳ್ಳೋಣ ಅಂಗಡೀಲಿ ಅಂತೇಳಿ ಹಾಗೆ ಬಂದ್ವಿ. ಆಮೇಲೆ ನಾನು ಸ್ಲಿಪ್ಪರ್ಸ್ ತೊಗೊಳ್ಳೋಣ ಚೆನ್ನಾಗಿದೆ ಅಲ್ಲ ಅಂತೇಳಿ ನೋಡಿದೆ. ಹಾಗೆ ಅಲ್ವಾ, ಡಿಮಾರ್ಟಿಗೆ ಹೋದರೆ ಎಲ್ಲನೂ ಕಣ್ಣಿಗೆ ಕಾಣಿಸುತ್ತಲ್ಲ, ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅನಿಸುತ್ತೆ. ಸ್ಲಿಪ್ಪರ್ ಕೂಡ ಚೆಕ್ ಮಾಡಿದೆ ಯಾವುದಾದ್ರೂ ತೊಗೊಳ್ಳೋಣ ಅಂತೇಳಿ. ಮತ್ತೆ ಅನ್ನಿಸ್ತು ಮನೇಲಿ ಒಂದು ಜೊತೆ ಇದೆ ಅಲ್ಲ, ಚೆನ್ನಾಗೇ ಇದೆ, ಇನ್ನೇನಕ್ಕೆ ಸ್ಲಿಪ್ಪರು ಅದು ಅಂತೇಳಿ ಹಾಗೆ ಸುಮ್ಮನೆ ನೋಡ್ಕೊಂಡು ಬಂದೆ ಅಷ್ಟೇ. ಏನು ಸ್ಲಿಪ್ಪರ್ಸ್ ಏನು ತೊಗೊಂಡಿಲ್ಲ. ನನಗೆ ಈ ಥರ ಸ್ಲಿಪ್ಪರ್ಸ್ ತುಂಬಾ ಇಷ್ಟ ಆಯಿತು. 199 ರುಪೀಸು, 299 ರುಪೀಸ್ದೆಲ್ಲ ಇತ್ತು. ನೋಡೋಣ ಅಂಥೇಳಿ ಹಾಗೂ ಕಾಲಿಗೆ ಹಾಕಿ ಚೆಕ್ ಮಾಡಿದೆ ಬೇರೆ ಸ್ಲಿಪ್ಪರ್ಸ್ನ. ಮತ್ತೆ ನನಗೆ ಯಾಕೋ ಬೇಡ ಅನ್ನಿಸ್ತು. ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡೋಣ ಅನ್ನಿಸ್ತು. ಯಾಕಂದರೆ ನಾವು ಯಾವಾಗಲೂ ಡಿಮಾರ್ಟ್ಗೆ ಬಂದಾಗ ಬೇಡದೇ ಇರೋದೇ ತೊಗೊಂಡು ಹೋಗ್ತೀವಿ, ಕಣ್ಣಿಗೆ ಕಾಣಿಸಿರೋದೆಲ್ಲ ತೊಗೊಂಡು ಹೋಗ್ತೀವಿ, ಬೇಕಾಗಿರೋದನ್ನೇ ಮರ್ತು ಬಿಟ್ಟು ಬರ್ತೀವಿ. ಅದಕ್ಕೆ ಈ ಸರಿ ಹಾಗೆಲ್ಲ ಮಾಡಬಾರ್ದು ಅಂತೇಳಿ ಚೆಕ್ ಮಾಡಿದರೂ ಕೂಡ ಬೇಡ ಅಂತೇಳಿ ಹಾಗೆ ಬಿಟ್ಬಿಟ್ಟು ಬಂದೆ. ಇದೆಲ್ಲ ಮೆನ್ಸ್ ಶೂಸ್ ಕಾರ್ನರ್ ಇದು. ಗೊತ್ತೇ ಇರುತ್ತೆ ನಿಮಗೆ, ಇದೆಲ್ಲ ಏನು ಡಿಮಾರ್ಟ್ ಏನು ಹೊಸದಲ್ಲ ಅಲ್ವಾ, ಗೊತ್ತಿರುತ್ತೆ. ನಾವು ಹೋಗಿದ್ದೀವಲ್ಲ ಅಂತೇಳಿ ನೋಡ್ತಾ ಇದ್ದೀವಿ ಅಷ್ಟೇ. ಇದು ವೈಟ್ ಶೂಸ್ ಇದೆಯಲ್ಲ ಅಂತ ಬಂದು ಚೆಕ್ ಮಾಡಿದೆ, ಬಟ್ ಇದು ಲೇಸ್ದಾಗಿತ್ತು. ಅದಕ್ಕೆ ಹಾಗೆ ಬಿಟ್ಬಿಟ್ಟು ಬಂದ್ವಿ. ಯಾಕಂದರೆ ಚಿಕ್ಕ ಮಕ್ಕಳಲ್ವಾ, ಲೇಸ್ ಹಾಕ್ಕೊಂಡು ಕಟ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ ಆಗಲ್ಲಲ್ಲ, ಅವ್ರಿಗೆ ಈಸಿ ಆಗೋದನ್ನೇ ತಗೋಬೇಕಲ್ಲ. ಹಾಗೆ ಈ ಕಡೆ ಬಟ್ಟೆಗಳ ಕಾರ್ನರ್ಗೆ ಬಂದ್ವಿ. ಏನೇನಿದೆ ಅಂಥೇಳಿ ಚೆರಿಗೆ ಬಟ್ಟೆಗಳು ತೊಗೋಬೇಕಿತ್ತು ಡೈಲಿ ವೇರ್ಗೆ. ಹಾಗೆ ಬಂದ್ವಿ. ಚೆರಿನ ನಮ್ಮ ಮನೆಯವರು ಎತ್ಕೊಂಡಿದ್ದಾರೆ. ಹೀಗೆ ತಾನೂ ಇಳಿಬೇಕಾಗಿದೆ, ಯಾಕಂದರೆ ನಾವೆಲ್ಲ ಓಡಾಡ್ತಾ ಇದ್ದೀವಲ್ಲ, ಎಲ್ಲರೂ ನೋಡ್ತಾ ಇದ್ದಾಳೆ. ತಾನೂ ಕೆಳಗಡೆ ಇಳಿತೀನಿ ಹೇಳಿ ತುಂಬ ಹಠ ಮಾಡಿದ್ಲು, ಆದರೂ ಕೆಳಗಡೆ ಇಳಿಸಿಲ್ಲ. ಈ ಕಡೆ ಬಟ್ಟೆ ತೊಗೊಳ್ಳೋಣ ಅಂತ ಬಂದ್ವಿ ಚೆರಿಗೆ. ಡೈಲಿ ವೇರ್ಗೆ ಟೀ ಶರ್ಟ್ಸ್ ಎಲ್ಲ ಬೇಕಾಗಿತ್ತು. ಹಾಗೆ ತೊಗೋತಾ ಇದ್ದೀವಿ ಯಾವುದು ಏನು ಅಂತೇಳಿ.
ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಅದೇ ಥರ ಸ್ಕೂಲ್ ಕೂಡ ಸ್ಟಾರ್ಟ್ ಆಯ್ತಲ್ಲ. ರೈನ್ ಕೋಟ್ಗಳು, ಚಿಕ್ಕ ಮಕ್ಕಳು ರೈನ್ ಕೋಟ್ಗಳು, ದೊಡ್ಡವ್ರ ರೈನ್ ಕೋಟ್ಗಳು ಎಲ್ಲ ಇತ್ತು. ಚರಿಗೆ ಟಿ ಶರ್ಟ್ಸು ಪ್ಯಾಂಟ್ನ ಆರಿಸ್ತಾ ಇದ್ದೀವಿ. ನಮ್ಮ ಮನೆಯವರು ಬೇಗ ಬೇಗ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆವಾಗಲೇ ಹೇಳಿದರು, ನೀವು ಹೋಗಿರೋ ಕೆಲಸ ಮರೆತು ಬಿಟ್ಟು ಆಮೇಲೆ ಬೇರೆ ಎಲ್ಲ ಮಾಡ್ಕೊಂಡ್ಬರ್ತೀರಾ ಅಂತೇಳಿ. ಅದಕ್ಕೆ ಈ ಸರಿ ಹಾಗೆ ಮಾಡಬಾರ್ದು ಅಂತೇಳಿ ಬೇಕಾಗಿರೋದಷ್ಟೇ ತಗೊಳ್ತಾ ಇದ್ದೀವಿ. ಆದರೂ ಆ ಕಡೆ ಈ ಕಡೆ ನೋಡೋದೆಲ್ಲ ಇದ್ದೇ ಇರುತ್ತಲ್ಲ. ಏನಾದರೂ ಹೊಸ ಐಟಮ್ ಬಂದಿದ್ದಂದರೆ ಅದು ನೋಡೋಣ, ಇದು ತಗೊಳ್ಳೋಣ ಅಂತ ಅನಿಸುತ್ತಲ್ವಾ. ಟಿ ಶರ್ಟ್ಸ್ ಎಲ್ಲ 129 ರುಪೀಸ್ದಿತ್ತು, 129 ಇತ್ತು ಚಿಕ್ಕ ಮಕ್ಕಳ ಟಿ ಶರ್ಟು. ಆಮೇಲೆ 79 ರುಪೀಸ್ದೆಲ್ಲ ಪ್ಯಾಂಟ್ಗಳಿತ್ತು. ಚೆನ್ನಾಗೇ ಇತ್ತು, ಕ್ವಾಲಿಟಿ ಕೂಡ ಚೆನ್ನಾಗೇ ಇತ್ತು. ಲಾಸ್ಟ್ ಟೈಮ್ ಕೂಡ ನಾನು ಇಲ್ಲೇ ತೊಗೊಂಡೋಗಿದ್ದೆ ಚರಿಗೆ ಚಿಕ್ಕಳಿದ್ದಾಗ. ಅದೆಲ್ಲ ಪ್ಯಾಂಟೆಲ್ಲ ಇನ್ನೂ ಹಾಕ್ತಾಯಿದ್ದೀನಿ. ಚೆನ್ನಾಗಿದೆ, ಕ್ಲಾತ್ ಚೆನ್ನಾಗಿರುತ್ತೆ ಅಂತೇಳಿ ಮತ್ತೆ ಇಲ್ಲೇ ಬಂದ್ವಿ. ನಮ್ಮನೆಯವ್ರಿಗೆ ಇಲ್ಲಿ ರೇನ್ ಕೋಟ್ ಕಾಣಿಸಿದೆ. ಸೊ ರೇನ್ ಕೋಟ್ ತೊಗೋಬೇಕು, ಇನ್ನೇನು ಮಳೆಗಾಲ ಬಂತಲ್ಲ. ಇನ್ನು ಬೈಕ್ ಮೇಲೆ ಡ್ಯೂಟಿಗೆ ಹೋಗುವಾಗ ಬರುವಾಗ ನೈಟೆಲ್ಲ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಒದ್ದೆ ಆಗಿ ಬರಬೇಕಲ್ಲ ಅಂತೇಳಿ ಜರ್ಕಿನ್ ತೊಗೊಳ್ತೀನಿ ಅಂತೇಳಿ ರೇನ್ ಕೋಟ್ ತೊಗೊಳ್ತೀನಿ ಅಂತೇಳಿ ಚೆಕ್ ಮಾಡ್ತಿದ್ದಾರೆ. ಶ್ರೇಯುಗೇನು ಡೈಲಿ ವೇರ್ಗಳೆಲ್ಲ ಏನೂ ತೊಗೊಂಡಿಲ್ಲ, ಯಾಕಂದರೆ ಅವನಿಗೆ ಡೈಲಿ ವೇರ್ಗೆ ತುಂಬಾ ಡ್ರೆಸ್ಗಳಿದ್ದಾವೆ, ಹೊಸ ಡ್ರೆಸ್ಗಳು ಕೂಡ ಇದ್ದಾವೆ. ಮೊನ್ನೆ ತಾನೇ ನಮ್ಮ ತಂಗಿ ಅವನಿಗೆ ಅಂತೇಳಿ 2 ಶರ್ಟ್ಸನ್ನು, ಹೊಸ ಶರ್ಟ್ಸನ್ನು ತೊಗೊಬಂದಿದ್ದಾಳೆ. ಅದಕ್ಕೆ ಬೇಡ, ನಿನಗೆಲ್ಲ ಇದೆ ಅಂತೇಳಿ ನೋಡ್ತಾ ಇದ್ದೀವಿ. ನೋಡಿ, ಗರ್ಲ್ಸ್ ಫ್ರಾಕ್ಗಳೆಲ್ಲ ಚೆನ್ನಾಗೇ ಇತ್ತು. ಹಾಗೆ ನೋಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಎಲ್ಲಿ ಬಟ್ಟೆಗಳಿರ್ತಾವಲ್ಲ ಅಲ್ಲೇ ಜಾಸ್ತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ. हमको पहले क्या ಬೇಡ ಅಂತ ಬಾ, ಅಲ್ಲೇನೂ ಯೂಸ್ ಇಲ್ಲ. ಆಮೇಲೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ಬೇಕಾಗಿತ್ತು. ಸ್ವಲ್ಪ ಗ್ರಾಸರೀಸ್ ಎಲ್ಲ ತಗೊಂಡು ಆಯಿತು, ಟೈಮ್ ಆಯಿತು, ಹೋಗೋಣ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಈಗ ಸುಮಾರು 6 ಗಂಟೆ ಆಗಿದೆ. ಎಷ್ಟೊಂದು ರಶ್ ಇದೆ ನೋಡಿ. ಇವಾಗೆಲ್ಲ ಜನ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ, ತುಂಬ ಕ್ರೌಡ್ ಇದೆ. ಅದಕ್ಕೆ ಬೇಗ ಹೋಗೋಣ ಅಂತೇಳಿ ಬಿಲ್ಲಿಂಗ್ ಕೌಂಟ್ರಿಗೆ ನಿಂತಿದ್ದಾರೆ. ಜ್ಯೂಸ್ಗಳಂತೂ ಬೇಸಿಗೆಗಾಲ ಅಲ್ಲ, ಎಷ್ಟೊಂದು ಬಂದಿದೆ, ನೋಡೋದಕ್ಕೆ ಅಷ್ಟು ಖುಷಿ ಆಗ್ತಾಯಿತ್ತು. ನಮ್ಮನೆಯವರು ಬಿಲ್ಲಿಂಗ್ ಕೌಂಟ್ರಲ್ಲಿ ನಿಂತಿದ್ದರು. ನಾನು ಸೋಪ್ ಬೇಕಾಗಿತ್ತು, ಬಟ್ ಸೋಪ್ ಮರ್ತ್ಬಿಟ್ಟು ಬಂದುಬಿಟ್ಟಿದೆ. ಅದಕ್ಕೆ ಸೋಪ್ ತಗೊಳ್ಳೋಣ ಅಂತೇಳಿ ನಾನು ಚರಿ ಹೋಗಿ ಸೋಪ್ ತಗೊಂಡು ಬಂದ್ವಿ. ಹಾಯ್ ಮಾಡು ಬೇಬಿ, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. 6 ಗಂಟೆ ಆಯಿತು. ಮನೆಗೆ ಹೋಗೋದ್ರೊಳಗೆ 6:30 ಆಗೋಗುತ್ತೆ. ನೋಡಿ, ಬೆಂಗಳೂರು ಲೈಫ್ ಎಷ್ಟು ಬ್ಯುಸಿ ಅನ್ನೋದಕ್ಕೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬ್ಯುಸಿ ಲೈಫು, ಎಷ್ಟು ಗಾಡಿಗಳು ಓಡಾಡ್ತಾ ಇದ್ದಾವೆ ಅಂತೇಳಿ. ನಮ್ಮ ಮನೆಯವರು ನಮ್ಮನ್ನ ಡ್ರಾಪ್ ಮಾಡಿ ಮತ್ತೆ 7:15ಗೆಲ್ಲ ಮತ್ತೆ ಡ್ಯೂಟಿಗೆ ಹೋಗಬೇಕಿತ್ತು. ಅವರು 7:15ಗೆ ಹೋದರೆ ಮತ್ತೆ ಡ್ಯೂಟಿ ಮುಗಿಸಿ ಬರೋದು 11 ಗಂಟೆ ಆಗುತ್ತೆ. ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಅವರಿಗೆ ರೆಸ್ಟೇ ಇಲ್ಲ ಸ್ವಲ್ಪನೂ. ಡೈಲಿ ಆದರೂ ಸ್ವಲ್ಪ 1 ತಾಸಾದರೂ ಮಲಗ್ತಾಯಿದ್ರು. ಇವತ್ತು ಅದೂ ಇಲ್ಲ. ಇವತ್ತು ಮಂಗಳವಾರ. ನಿನ್ನೆ ಡಿಮಾರ್ಟಿಗೆ ಹೋಗಿದ್ವಲ್ಲ, ಏನೇನು ತಗೊಬಂದಿದ್ದೀನಿ ಅಂತೇಳಿ ನೋಡೋಣ. ನಾನು ಇಲ್ಲೇ ಬೆಡ್ ಮೇಲೆ ಕೂತ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ, ಏನು ತೆಗಿಬೇಕಾ? ನಾನಿಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ, ಕೆಳಗಡೆ ಕೂತ್ರೆ ಚರಿ ಓಡೋಡು ಹೋಗ್ತಾಳೆ. ಅವಳು ಹಿಡ್ಕೊಬರೋಕ್ಕೆ ಓಡೋಡು ಹೋಗಬೇಕಾಗುತ್ತೆ. ಅದಕ್ಕೆ ಮೇಲ್ಗಡೆ ಕೂತ್ಕೊಂಡಿದ್ರೆ ಅವಳು ಮೇಲ್ಗಡೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾಳಲ್ಲ ಅಂತೇಳಿ ಮೇಲೆ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಅವಳಿಗೊಂದು ನಿನ್ನೆ ಪೆನ್ಸಿಲ್ದು ಒಂದು ಬಾಕ್ಸ್ ತಂದಿದ್ವಿ, ಅವಳು ಹಿಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಶ್ರೇಯು ಕೂಡ ಇಲ್ಲೇ ಕೂತಿದ್ದಾನೆ. ಅವನು ಜಾಮಿಟ್ರಿ ಬಾಕ್ಸ್ ತಂದಿದ್ದಾನೆ, ತೋರಿಸ್ಬೇಕಂತೆ. ಅದಕ್ಕೆ ಯಾವಾಗಿಂದ ತಗೊಬಂದು ಕೂತ್ಕೊಂಡಿದ್ದ. ಜಾಮಿಟ್ರಿ ಬಾಕ್ಸ್ ಇದು ಎಷ್ಟಿದು? 199 ರುಪೀಸ್ದು. ಸ್ಟಿಕ್ಕರು ಹಾಗೆ ಇದೆಯಲ್ಲ, ಸ್ಟಿಕ್ಕರ್ಸ್ ಹಾಗೆ ಇದೆ.
ನಾನು ಇಷ್ಟು ದೊಡ್ಡ ಜೊಮೆಟ್ರಿ ಬಾಕ್ಸ್ ಏನಕ್ಕೆ, ಒಂದು ಪೆನ್ಸಿಲ್ ತೊಗೊಂಡೋಗೋದಕ್ಕೆ ಅಂತೇಳಿ ಹೇಳಿದೆ. ಅವನು ಇಲ್ಲ ನನಗೆ ಇದೇ ಬೇಕು ಅಂತೇಳಿ ಇದೇ ತೊಗೊಂಡಿದ್ದಾನೆ. ಚೆನ್ನಾಗಿದೆ, 199. ಅದ್ರ ಜೊತೆಗೆ ಆಮೇಲೆ ಎರೇಸರ್ ಅದು ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು, ಫೆವಿಕಾಲ್ ಸ್ಮೆಲ್ ಟೈಪಲ್ಲಿ ಬರ್ತಾಯಿತ್ತು, ಸ್ಮೆಲ್ ಬರ್ತಾಯಿದೆ ಅಂತೇಳಿ ತೋರಿಸ್ತಾ ಇದ್ದಾನೆ. ಆಮೇಲೆ ಇನ್ನೇನೇನು ತೊಗೊಂಡು ಬನ್ನಿ ಅಂತೇಳಿ ತೋರಿಸ್ತೇನೆ. ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ, ಜಾಸ್ತಿ ಅಂದರೂ 2000 ಆಗಿದೆ. ಹೀಗೆ ಚಿಕ್ಕ ಪುಟ್ಟದ್ದು ಪಾತ್ರೆ ತೊಳೆಯೋಕ್ಕೆ ಸ್ಕ್ರಬ್ಬರು, ಆಮೇಲೆ ಇದೊಂದು ತೊಗೊಬಂದೆ, ಚಾಪಿಂಗ್ ಬೋರ್ಡು 159 ಇದೆ. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ನಮ್ಮ ಮನೇಲಿರೋದು ಸ್ವಲ್ಪ ಓಲ್ಡ್ ಆಗಿತ್ತು, ಅದಕ್ಕೆ ತೊಗೊಬಂದೆ ಇದನ್ನು. ಆಮೇಲೆ ಕಸೂರಿ ಮೇಥಿ, ಸ್ಕ್ರಬ್ಬರು, ಬಾಯಿಗೆ ಹಾಕ್ಬಾರ್ದು. ಆಮೇಲೆ ಇಡ್ಲಿ ರವೆ ತೊಗೊಬಂದಿದ್ದೀನಿ. ದಿನಸಿ ಜಾಸ್ತಿ ತೊಗೊಬಂದಿಲ್ಲ, ಯಾಕಂದರೆ ನಾವು ಲಾಸ್ಟ್ ಟೈಮು ಊರಿಂದ ಬಂದ ತಕ್ಷಣ ಸ್ವಲ್ಪ ತರಿಸಿದ್ದೆ, ಅದಕ್ಕೆ ಇವಾಗ ಸದ್ಯಕ್ಕೆ ಏನೇನಿಲ್ಲ ಅದಷ್ಟೇ ತೊಗೊಬಂದೆ ನಾನು. ಬಾಯಿಗೆ ಹಾಕ್ಬಾರ್ದು ಚರಿ, ಬಾಯಿಗೆ ಹಾಕ್ಬಾರ್ದು, ಬಾಯಿಗೆ ಹಾಕ್ಬೇಡ. ಆಮೇಲೆ ಶೇಂಗಾ, ಕಡಲೆ ಬೀಜ ಅಂತಿದಲ್ಲ, ಒಂದು ಚಿಕನ್ ಮಸಾಲೆ, ಇದು ಮಕ್ಕನ್ ತೊಗೊಂಬಂದೆ, ಲೋಟಸ್ ಸೀಡು. ಇದಂತೂ ಎಷ್ಟೊಂದು ರೇಟ್ ಏನಪ್ಪ, 223 ಇದೆ, 223 ಇದೆ 100 ಗ್ರಾಮ್ಸಿಗೆ. ಆಮೇಲೆ ಜಾಗ್ರಿ ಪೌಡರು 55 ರುಪೀಸು. ಅದಾದಮೇಲೆ ಬ್ರಷು, ಆಮೇಲೆ ನಮ್ಮ ಮನೆಯವ್ರೊಂದು ಕುಮ್ ತೊಗೊಬಂದಿದ್ದಾರೆ. ಆಮೇಲೆ ಸ್ಕೂಲ್ ಬ್ಯಾಗು ಶ್ರೈ ಇದು ಎಷ್ಟು 499 ಇದೆ, 500 ರುಪೀಸು, ₹1 ಮಾತ್ರ ಕಡಿಮೆ. ಇದನ್ನು ಸ್ವಲ್ಪ ದೊಡ್ಡದಾಗಿರೋದೇ ತೊಗೊಬಂದ್ವಿ. ಏನಕ್ಕೆ ಅಂತಂದರೆ ಲಂಚ್ ಬಾಕ್ಸ್ ಇರುತ್ತಲ್ಲ, ಅದಕ್ಕೋಸ್ಕರ ಇದರಲ್ಲೇ ಹಾಕಿ ಕಳಿಸಿದ್ರೆ ಆಯಿತು, ಮತ್ತು ಲಂಚ್ ಬ್ಯಾಗ್ ಬೇಡ. ಆಮೇಲೆ ಒಂದು 2-3 ಬುಕ್ಸ್ ಬೇಕಾಗಿತ್ತು, ತೊಗೊಬಂದೆ ಹೋಮ್ವರ್ಕಿಗೆಲ್ಲ. ಇದು ಚರಿ ಬಟ್ಟೆ, ಚರಿಗೆ ಟೀ ಶರ್ಟ್ಸ್ ತೊಗೊಬಂದೆ. ಆಮೇಲೆ 3 ಟೀ ಶರ್ಟ್ಸ್ ತೊಗೊಬಂದಿದ್ದೀನಿ ಚರಿಗೆ ಅಂತೇಳಿ, ಡೈಲಿ ವೇರ್ಗೆ. ಆಮೇಲೆ ಈ ಥರ ಇದನ್ನು ತೊಗೊಬಂದಿದ್ದೀನಿ ಚರಿಗೆನೆ. ಆಮೇಲೆ 3 ಕರ್ಚಿಪ್ ತೊಗೊಬಂದೆ. ಏನಕ್ಕೆ ಅಂದರೆ ಡೈಲಿ ಒಂದೊಂದು ಹಾಕಿ ಕಳಿಸ್ಬೇಕಾಗುತ್ತಲ್ಲ ಶ್ರೈಗೆ. ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಿದ್ರೆ ಚಿಕ್ಕದಾಗಬೇಕು, ಈ ಥರ ಆಗಬೇಕು, ಅಷ್ಟು ದೊಡ್ಡದು ಆ ಥರ ಇರೋದು ಕರ್ಚಿಪ್ ತೊಗೊಬಂದಿದ್ದೀನಿ. ಈಗ ದೊಡ್ಡ ಕರ್ಚಿಪ್ ಹಾಕಿ ಕಳಿಸಿದ್ರೆ ಆಮೇಲೆ ಜೇಬಲೆಲ್ಲ ಹೀಗೆ ಊದ್ಕೊಳ್ಳುತ್ತಲ್ಲ, ಅದಕ್ಕೆ ಚಿಕ್ಕದು 3 ಕರ್ಚಿಪ್ ತೊಗೊಂಡು ಬಂದಿದ್ದೀನಿ. ಇನ್ನು ಶೂಸ್ ತೊಗೊಬಂದಿದ್ದಾನೆ ಶ್ರೇಯು, ಅದು ಬ್ಲ್ಯಾಕ್ ಕಲರ್ ಶೂಸ್ ಮಾತ್ರ ತೊಗೊಬಂದಿದ್ದೀವಿ. ನಾವು ಡಿಮಾರ್ಟಲ್ಲೇ ಸಿಗ್ಬೋದೇನೋ ಅಂತೇಳಿ ಅಲ್ಲೇ ಹೋಗಿದ್ವಿ. ಅಲ್ಲಿ ಬ್ಲ್ಯಾಕ್ ಕಲರ್ ಶೂಸ್ ಮಾತ್ರ ಇತ್ತು. ಅದಕ್ಕೆ ನಾವು ಬರುವಾಗ ಮತ್ತೆ ಒಳಗಡೆಯಿಂದ ಬಂದ್ವಿ, ಮೇನ್ ರೋಡಿಂದ ಬಂದಿಲ್ಲ. ಅದಕ್ಕೆ ನಾನು ಇನ್ನೊಂದು ದಿನ ಹೋದ್ರೆ ಆಯಿತು ಅಂತೇಳಿ ಹಾಗೆ ಬಂದ್ವಿ. ಶೂಸ್ ಒಂದೇ ಜೊತೆ ತೊಗೊಬಂದಿದ್ವಿ. ಏನು ಮಾಡ್ತಾ ಇದೀಯ ಚರಿ, ಏನು ಮಾಡ್ತಾ ಇದೀಯಾ? ಇವತ್ತು ಬೇಗನೆ ತಿಂಡಿ ಎಲ್ಲ ತಿಂದಿದ್ದಾಗಿದೆ. ಹಾಗೆ ಸ್ವಲ್ಪ ಹೊತ್ತು ಮಕ್ಕಳ ಜೊತೆಗೆ ಆಡಿ ಮತ್ತು ಅಡುಗೆನ ಸ್ಟಾರ್ಟ್ ಮಾಡಬೇಕು. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ಸಪೋರ್ಟನ್ನು ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.